ನಮಸ್ತೆ ಹೇಳಿ. ಹಲೋ ನಮಸ್ತೆ. ನಮಸ್ತೆ 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 ಹಿಂಗಿಲ್ಲ. ನಮಸ್ತೆ ಇಲ್ಲ. ಹಾಂ ನಮಸ್ತೆ ಇಲ್ಲ. ನಮಸ್ತೆ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಹಲೋ. ಇವತ್ತು ನಾವು ಕಾರಿನ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ಹೊರಗಡೆ ಹೋಗ್ತಾ ಇದ್ವಿ. ಒಂದು ನಿಮಿಷ. ಹಲೋ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಸಿಂಪಲ್ ಲೈಫ್ ಇನ್ ಒಮಾನ್. ವೆಲ್ಕಮ್. ನಮಸ್ತೆ. ಹೇಗಿದ್ದೀರಾ? ವೆಲ್ಕಮ್ ಟು ಸಿಂಪಲ್ ಲೈಫ್ ಇನ್ ಒಮಾನ್. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್. ಇನ್ನೂ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ. ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ, ಎಲ್ರಿಗೂ ತುಂಬ ಥ್ಯಾಂಕ್ಸ್. ಹೇಗೆ ನಿಮ್ಮ ಸಪೋರ್ಟ್ ಇರಲಿ ಅಂತೇಳಿ ಕೇಳ್ಕೊಳ್ತೀನಿ. ಇವತ್ತು ನಾವು ಆರೋಪಿಗೆ ಹೋಗ್ತಾ ಇದ್ವಿ. ಅಲ್ಲಿ ನಮ್ಮ ಕಾರಿನ ಟೆಸ್ಟ್ ಇರುತ್ತೆ. ಅಂದರೆ ನಮ್ಮ ಕಾರು ರನ್ನಿಂಗ್ ಮಾಡಲಿಕ್ಕೆ ಎಲಿಜಿಬಲ್ ಇದೆಯೋ ಇಲ್ಲ ಅಂತ ಹೇಳಿ ಟೆಸ್ಟ್ ಮಾಡ್ತಾರೆ. ಇಯರ್ಲಿ ಒನ್ಸು ಕಂಪಲ್ಸರಿ ಈ ಟೆಸ್ಟ್ ಆಗಲೇಬೇಕು. ಎಲಿಜಿಬಲ್ ಇದ್ರೆ ಕೊಡುವಂಥದ್ದು. ಅದೇ ಇವತ್ತು ತರೋಣ ಅಂಥೇಳಿ ನಾವು ಹೋಗ್ತಾ ಇದ್ದೀವಿ. ನೋಡೋಣ ನಮ್ಮ ಕಾರು ಎಲಿಜಿಬಲ್ ಆಗುತ್ತೋ ಇಲ್ಲೋ ಅಂತೇಳಿ. ಎಲಿಜಿಬಲ್ ಇದ್ದರೆ ಮಾತ್ರ ಕಾರ್ಡನ್ನು ಕೊಡ್ತಾರೆ. ನೋಡೋಣ ಅದು ಸಿಗುತ್ತಾ ಇಲ್ವಾ ಅಂತೇಳಿ ನೋಡೋಣ. ಬನ್ನಿ ಹೋಗೋಣ. ಈಗ ನಾನು ಡಿಂಪು ರೆಡಿಯಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ ನನ್ನ ಹಸ್ಬೆಂಡಿಗೋಸ್ಕರ. ಕಂದು ಸ್ಕೂಲಿಗೆ ಹೋಗಿದ್ದಾನೆ. ಇವತ್ತು ತಿಂಡಿಗೆ ಅಂಥೇಳಿ ಪಾಸ್ತಾ ಮಾಡಿದ್ದೆ, ಹಾಗೆಯೇ ಉಪ್ಪಿಟ್ಟು ಕೂಡ ಮಾಡಿದ್ದೆ. ಮಧ್ಯಾಹ್ನಕ್ಕೆ ಅಂತ ಹೇಳಿ ಬೆಂಡೆಕಾಯಿ ಪಲ್ಯ ಮಾಡಿದ್ದೆ, ಹಾಗೆಯೇ ಪುಳಿಯೋಗರೆ ಮಾಡಲಿಕ್ಕೆ ಎಲ್ಲ ರೆಡಿ ಮಾಡಿಟ್ಟಿದ್ದೆ. ಬಂದು ಕೋಸಂಬರಿ ಮಾಡೋಣ ಅಂಥೇಳಿ ಹೆಸರುಬೇಳೆನ ನೆನೆಸಾಕಿದ್ದೆ, ಮತ್ತು ಈರುಳ್ಳಿ ಮತ್ತು ಸೌತೆಕಾಯಿನ ಎಲ್ಲ ಹೆಚ್ಚಿ ಇಟ್ಟಿದ್ದೆ. ಈಗ ನಾವು ಹೊರಗಡೆ ಬಂದು ವೆಯ್ಟ್ ಮಾಡ್ತಾ ಇದ್ದೀವಿ ನನ್ನ ಹಸ್ಬೆಂಡಿಗೋಸ್ಕರ. ನನ್ನ ಹಸ್ಬೆಂಡು ಕಾರ್ ಕ್ಲೀನ್ ಮಾಡಿಸ್ಲಿಕ್ಕೆ ಅಂತ ಹೋಗಿದ್ರು. ಕಾರು ಕೂಡ ಇಲ್ಲಿ ತುಂಬ ಕ್ಲೀನಾಗಿರಬೇಕು, ಇಲ್ಲ ಅಂತ ಅಂದರೆ ಆ ಟೆಸ್ಟ್ ಎಲ್ಲ ರಿಜೆಕ್ಟ್ ಮಾಡ್ತಾರೆ. ಅದಕ್ಕೋಸ್ಕರ ನಾವೀಗ ಹೋಗ್ತಾ ಇದ್ದೀವಿ. ಕಾರು ತುಂಬ ಕ್ಲೀನಾಗಿರಬೇಕು, ಹಾಗೆಯೇ ಮೇಂಟೆನೆನ್ಸು ಕೂಡ ತುಂಬ ಚೆನ್ನಾಗಿ ಮಾಡಿರಬೇಕು. ಇಲ್ಲ ಅಂತ ಅಂದರೆ ರಿಜೆಕ್ಟ್ ಮಾಡಿ ಎಲ್ಲ ಸರಿ ಮಾಡಿಸ್ಕೊಂಬರೋ ತನಕ ಅವ್ರು ನಮಗೆ ಕಾರ್ಡನ್ನು ಕೊಡೋಲ್ಲ. ಅದಕ್ಕೋಸ್ಕರ ಈಗ ನನ್ನ ಹಸ್ಬೆಂಡು ಕಾರ್ನ ಕ್ಲೀನ್ ಮಾಡಿಸ್ಕೊಂಬಂದಿದ್ದಾರೆ. ಈಗ ನೋಡಿ ಡಿಂಪು ಹೋಗಿ ಕುತ್ಕೊಳ್ತಾ ಇದ್ದಾನೆ ಕಾರಲ್ಲಿ. ಮುಂದೆ ಕೂರಿಸೋ ಹಾಗಿಲ್ಲ, ಅದಕ್ಕೋಸ್ಕರ ಹಿಂದೆ ಬಂದು ನಾನು ಅವನು ಒಟ್ಟಿಗೆ ಕುತ್ಕೊಂಡಿದ್ವಿ. ಈಗ ನೋಡಿ ಈ ಮಕ್ಕಳುಗಳು ಹೇಗೆ ಅಂತ ಅಂದರೆ, ನೀವು ಎಷ್ಟು ದೊಡ್ಡ ಕಾರ್ ತೊಗೊಳ್ಳಿ ಅಥವಾ ಎಷ್ಟು ಲಕ್ಷದೇ ಕಾರ್ ತೊಗೊಳ್ಳಿ, ಅವ್ರು ಯಾವುದೇ ಕಾರಣಕ್ಕೂ ಅಲ್ಲಿ ಕೂರೋದಿಲ್ಲ. ಹಿಂಗೆ ನಿಂತ್ಕೊಂಡೇ ಬರೋ ಅಂಥದ್ದು, ಅವ್ರು ಟ್ರಾವೆಲ್ ಮಾಡೋ ಅಂಥದ್ದು. ನೀವು ನೋಡಿ ಎಷ್ಟು ದೂರದಿಂದ ಹಿಂಗೆ ನಿಂತ್ಕೊಂಡ್ಬಂದಿದ್ದಾನೆ. ಅವ್ನು ಯಾವುದೇ ಕಾರಣಕ್ಕೂ ಕುತ್ಕೊಳ್ಳೋಕ್ಕೆ ರೆಡಿ ಇರಲಿಲ್ಲ. ಆಮೇಲೆ ಕುತ್ಕೊಳ್ಳಪ್ಪ ಅಂತ ಹೇಳಿ ಕೂರಿಸ್ಕೊಂಡಿದ್ದಾಯಿತು. ಅವನು ಈ ಥರನೇ ಕಾರಲ್ಲಿ ಹೋಗುವಾಗ ನಿಂತ್ಕೊಂಡೇ ಬರೋ ಅಂಥದ್ದು. ಅದಕ್ಕೆ ನಾವು ಯಾವಾಗಲೂ ತಮಾಷೆ ಮಾಡ್ತಾ ಇರ್ತೀವಿ, ನೀನು ಕಾರಲ್ಲಿ ಬರಬೇಡ, ಸಿಟಿ ಬಸ್ಸಲ್ಲಿ ಬಾ ಅಂತ ಹೇಳಿ. ಹೀಗೆ ಕಾರಲ್ಲಿ ಈ ರೀತಿ ನಿಂತ್ಕೊಂಡು ಬರೋದೇ ತುಂಬ ಇಷ್ಟ. ಈಗ ನಾವು ಆರೋಪಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಆರೋಪಿಗೆ ಹೋದಾಗ ನಮಗೆ ನಮ್ಮ ಕಾರನ್ನೆಲ್ಲ ಟೆಸ್ಟ್ ಮಾಡಿ ಅದು ಎಲಿಜಿಬಲ್ ಆಗಿದೆಯೋ ಅಂತ ಎಲ್ಲ ನೋಡಿ ಆ ನಂತರ ಆ ಕಾರ್ಡನ್ನು ನಮಗೆ ಕೊಡ್ತಾರೆ. ನೋಡಿ ಇಲ್ಲಿಂದನೇ ಸ್ಟಾರ್ಟ್ ಆಗುವಂಥದ್ದು ಆರೋಪಿ ಅಂತ ಅಂದರೆ ರಾಯಲ್ ಒಮಾನ್ ಪೊಲೀಸ್ ಅಂತ ಹೇಳಿ. ಇಷ್ಟು ದೊಡ್ಡದಾಗಿದೆ, ಇದು ತುಂಬ ದೊಡ್ಡದಾಗಿದೆ. ಈ ಒಂದು ಪೊಲೀಸ್ ಸ್ಟೇಷನು ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ಹಾಗೆ ಈ ರೀತಿಯಾಗಿ ಸುಮಾರು 3-4 ಪೊಲೀಸ್ ಸ್ಟೇಷನ್ಗಳು ಸಿಗುತ್ತೆ. ನಾವಿಲ್ಲಿ ನಮ್ಮ ಮನೆಗೆ ನಿಯರ್ ಬೈ ಇದೆ ಅಂಥೇಳಿ ಈ ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ ಯಾವಾಗಲೂ. ವರ್ಷಕ್ಕೆ ಒಂದು ಬಾರಿ ಈ ರೀತಿ ಹೋಗಿ ನಾವು ಈ ಕಾರ್ಡನ್ನು ತೆಗೆದುಕೊಂಡು ಬರಬೇಕು. ಇಲ್ಲ ಅಂತ ಅಂದರೆ ನಾವಿಲ್ಲಿ ವೆಹಿಕಲ್ನ ಯೂಸ್ ಮಾಡುವಾಗ ಒಂದು ವೇಳೆ ಪೊಲೀಸ್ ಎಲ್ಲಾದರೂ ಏನಾದರೂ ಚೆಕ್ ಮಾಡಿದ್ರು ಅಂತ ಅಂದಾಗ ಈ ಕಾರ್ಡ್ ಇಲ್ಲ ಅಂತಂದರೆ ಫೈನ್ ಹಾಕ್ತಾರೆ. ಅದಕ್ಕೋಸ್ಕರ ಈ ಕಾರ್ಡ್ನ ಇಯರ್ಲಿ ಒಂದ್ಸತಿ ಈ ರೀತಿ ಎಲಿಜಿಬಲ್ ಟೆಸ್ಟನ್ನು ಮಾಡಿಸಿ ತೊಗೊಳ್ಬೇಕು. ಇದನ್ನು ಮಲ್ಕಿಯ ಕಾರ್ಡ್ ಅಂತ ಹೇಳಿ ಕರೀತಾರೆ. ಈಗ ಕಾರ್ ಏನಾದರೂ ಗಲೀಜಾಗಿತ್ತು ಅಂತ ಅಂದರೆ, ಹಾಗೆ ಸರ್ವಿಸ್ಗಳನ್ನು ಮಾಡಿಸಿಲ್ಲ ಅಂತ ಅಂದರೆ, ಅಥವಾ ಟೈರ್ ಏನಾದರೂ ಹಾಳಾಗಿತ್ತು ಅಂತಂದರೆ ಇದೆಲ್ಲದ್ರಿಂದ ರಿಜೆಕ್ಟ್ ಆಗುತ್ತೆ. ಅದಕ್ಕೋಸ್ಕರ ಈ ಒಂದು ಟೆಸ್ಟಿಗೆ ಹೋಗುವಾಗ ಕಾರನ್ನು ತುಂಬ ನೀಟಾಗಿ ಸರ್ವಿಸ್ ಎಲ್ಲ ಮಾಡಿಸಿ ಕ್ಲೀನಾಗಿ ತೊಗೊಂಡೋಗ್ಬೇಕು. ಇಲ್ಲ ಅಂತಂದರೆ ಒಂದು ಸ್ಮಾಲ್ ಒಂದು ಥಿಂಗ್ಸಿಂದನೂ ಕೂಡ ನಮ್ಮನ್ನ ರಿಜೆಕ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕು ಅಂತ ಅಂದರೆ ತುಂಬ ನೀಟಾಗಿ ಕ್ಲೀನಾಗಿ ತೊಗೊಂಡೋಗ್ಬೇಕು. ಹಾಗೆ ಹೋಗೋಕ್ಕಿಂತ ಮುಂಚೆ ಸರ್ವಿಸ್ ಎಲ್ಲ ಮಾಡಿಸಿದ್ರೆ ತುಂಬ ಈಸಿಯಾಗಿ ಬೇಗನೆ ಆಗಿಬಿಡುತ್ತೆ. ನೀವೀಗ ವಿಡಿಯೋದಲ್ಲಿ ನೋಡ್ತಾ ಬಂದ್ರಲ್ಲ, ಆ ಒಂದು ಕಾಂಪೌಂಡಿಂದ ತೊಗೊಂಡು ಇನ್ನೂ ಸ್ವಲ್ಪ ಮುಂದೆ ಹೋಗಬೇಕು. ಅಲ್ಲಿ ತನಕ ಇದು ತುಂಬ ದೊಡ್ಡದಾಗಿ ಈ ಒಂದು ಪೊಲೀಸ್ ಸ್ಟೇಷನ್ನು. ಹಾಗೆ ಅದ್ರ ಆಪೋಸಿಟಲ್ಲಿ ಇರುವಂಥದ್ದು ಈ ಒಂದು ಪಾರ್ಕ್ ಆಗಿರುತ್ತೆ. ತುಂಬ ಚೆನ್ನಾಗಿದೆ ಈ ಪಾರ್ಕು. ಇಲ್ಲೊಂಥರ ಎಲ್ಲ ಸೈನ್ಸಿಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಒಂದು ಥೀಮಲ್ಲಿ ಪಾರ್ಕ್ ಇರುವಂಥದ್ದು. ತುಂಬ ಚೆನ್ನಾಗಿದೆ ಇದು ಕೂಡ. ಹಾಗೆ ನಾವು ಯಾವಾಗಲೂ ಹೇಳ್ಕೊತಾ ಇರ್ತೀವಿ ಕಂದನ್ ಯಾವತ್ತಾದ್ರೂ ಇಲ್ಲಿ ಕರ್ಕೊಂಬರ್ಬೇಕು ಅಂತೇಳಿ. ಬಟ್ ಹಾಗೆ ಎಲ್ಲ, ಯಾಕಂತ ಅಂದರೆ ನಾವು ಬಂದಾಗ ಎಲ್ಲ ಅವನಿಗೆ ಸ್ಕೂಲ್ ಇರುತ್ತೆ. ಅದಕ್ಕೋಸ್ಕರ ಅವ್ನು ಕರ್ಕೊಂಬರೋಕ್ಕಾಗೋದೇ ಇಲ್ಲ. ನೋಡಬೇಕು ಯಾವಾಗ ಆಗತ್ತೆ ಅಂತ ಹೇಳಿ. ಈ ಒಂದು ಪಾರ್ಕ್ ತುಂಬ ಚೆನ್ನಾಗಿದೆ.
ಹಾಗೆ ಈಗ ಪೊಲೀಸ್ ಸ್ಟೇಷನ್ ಒಳಗಡೆ ಬಂದ್ವಿ. ಇಲ್ಲಿ ಚೆಕಿಂಗ್ ಮಾಡಲಿಕ್ಕೆ ಒಂದು ಬೇರೆ ಇದು ಇರುತ್ತೆ ಬಿಲ್ಡಿಂಗು, ಆ ನಂತರ ನಾವು ಹೋಗಿ ಕಾರ್ಡ್ ತೊಗೊಳ್ಲಿಕ್ಕೆ ಬೇರೆ ಒಂದು ಬಿಲ್ಡಿಂಗ್ ಇರುತ್ತೆ. ಈಗ ನಾವು ಚೆಕಿಂಗ್ ಹತ್ರ ಬಂದಿದ್ವಿ. ತುಂಬ ಮಳೆ ಬರ್ತಾನೆ ಇದೆ, ಇವತ್ತು ಮಳೆ ಬಿಟ್ಟೇ ಇಲ್ಲ. ಆ್ಯಕ್ಚುಲಿ ಇವತ್ತು ಹೋಗೋದು ಬೇಡ ಅಂತ ಅಂದ್ಕೊಂಡ್ವಿ, ಬಟ್ ಕಾರ್ಡ್ ಎಕ್ಸ್ಪೈರಿ ಆಗುತ್ತೆ ಮತ್ತು ವೀಕೆಂಡ್ ಬೇರೆ ಬಂತು ಅಂತ ಹೇಳಿ ಹೋಗೋಣ ಅಂಥೇಳಿ ಹೊರಟ್ವಿ ನಾವು. ನೋಡಿ ಎಲ್ಲ ವೆಹಿಕಲ್ಸ್ಗಳು ಕೂಡ ಇಲ್ಲಿದ್ದಾವೆ. ಬರೀ ಕಾರ್ ಒಂದೇ ಅಂತಲ್ಲ, ಎಲ್ಲ ಒಂದು ವೆಹಿಕಲ್ಸ್ನು ಇಯರ್ಲಿ ಈ ರೀತಿಯಾಗಿ ಚೆಕ್ ಮಾಡೇ ಮಾಡ್ತಾರೆ. ಎಲ್ಲ ವೆಹಿಕಲ್ಸಿಗೂ ಈ ರೀತಿ ಚೆಕ್ ಮಾಡಿ ಮಲ್ಕೆ ಅಂತ ಕಾರ್ಡನ್ನು ಕೊಡ್ತಾರೆ. ಬಟ್ ಅದು ಎಲಿಜಿಬಲ್ ಇದ್ದರೆ ಮಾತ್ರ ಕೊಡೋ ಅಂಥದ್ದು. ನೋಡಿ ಎಷ್ಟು ದೊಡ್ಡದಾಗಿದೆ ಟ್ರಕ್ಕು. ನನ್ನ ಮಗನಿಗಂತೂ ತುಂಬ ಖುಷಿ ಈ ಟ್ರಕ್ ಎಲ್ಲ ನೋಡಲಿಕ್ಕೆ. ಅವನು ತುಂಬ ಹ್ಯಾಪಿಯಾಗಿದ್ದ. ಈಗ ನೋಡಿ ಇದೀಗ ರಿಜೆಕ್ಟ್ ಆಗಿದೆ, ಈಗ ವಾಪಸ್ ಹೋಗ್ತಾ ಇದೆ. ಹಾಗೆ ಒಟ್ಟಾರೆ ಒಂದು ಸ್ಮಾಲ್ ಒಂದು ಥಿಂಗ್ಸನ್ನು ಕೂಡ ರಿಜೆಕ್ಟ್ ಮಾಡ್ತಾರೆ. ಅದಕ್ಕೋಸ್ಕರ ಹೋಗುವಾಗ ಎಲ್ಲ ಸರ್ವಿಸ್ ಎಲ್ಲ ಮಾಡಿಸಿ ತುಂಬ ಚೆನ್ನಾಗಿ ಹೋಗಬೇಕು. ಈಗ ನೋಡಿ JCB ಬರ್ತಾ ಇದೆ. ನೋಡಿ ಈಗ ನಾವು ಈ ಒಂದು ಸೆಕೆಂಡ್ ಲೈನಲ್ಲಿ ನಿಂತ್ಕೊಂಡಿದ್ದೀವಿ. ಇಲ್ಲಿ ನಾವು ಮಾಡಿದ ತಪ್ಪೇನು ಅಂತ ಅಂದರೆ, ಇಲ್ಲಿ ಅದೇ ನಾನು ಹೇಳ್ತೀನಲ್ಲ, ಇಲ್ಲಿ ರೂಲ್ಸ್ ಎಲ್ಲ ತುಂಬ ರೆಗ್ಯುಲರ್ ಆಗಿ ನಾವು ಇದನ್ನು ಫಾಲೋ ಮಾಡಲೇಬೇಕು. ಹಾಗೆ ಏನೂ ಮಿಸ್ ಮಾಡೋ ಹಾಗೇನೇ ಇಲ್ಲ. ಮಿಸ್ ಮಾಡಿದ್ರೆ ಇಮಿಡಿಯೇಟ್ ಅಲ್ಲೇ ಪನಿಷ್ಮೆಂಟ್ನಂತೂ ಗ್ಯಾರಂಟಿ. ಹಾಗೇ ನಮಗೂ ಆಯಿತು ಕೂಡ. ಯಾಕಂತ ಅಂದರೆ ಈಗ ಈ ಗಾಡಿಗಳೆಲ್ಲ ನೋಡ್ತಾ ಇದ್ದೀರಲ್ಲ, ಈಗ ಒಂದು ಗಾಡಿ ಮೂವ್ ಆಯಿತು, ಆ ನಂತರ ಈ ಗಾಡಿ ಮೂವ್ ಆಗಬೇಕು. ಈ ಗಾಡಿ ಮೂವ್ ಆಗಬೇಕು ಅಂತ ಅಂದರೆ ಇಲ್ಲಿಂದ ಪೊಲೀಸರು ಬಂದು ಈ ಒಂದು ನಂಬರ್ ಪ್ಲೇಟ್ನೆಲ್ಲ ಸ್ಕ್ಯಾನ್ ಮಾಡಿಕೊಂಡು ಅದನ್ನೆಲ್ಲ ಚೆಕ್ ಮಾಡಿ ಆ ನಂತರ ನಮ್ಮನ್ನ ಬರ್ಲಿಕ್ಕೆ ಹೇಳ್ತಾರೆ. ಅಲ್ಲಿ ಆ ನಂತರ ನಾವು ಹೋಗಬೇಕು ಅಲ್ಲಿಗೆ. ಬಟ್ ನಾವೇನು ಮಾಡಿದ್ವಿ ಅಂದರೆ ಮುಂದ್ಗಡೆ ಗಾಡಿ ಹೋದ ತಕ್ಷಣ ನಾವು ಹೋಗಿಬಿಟ್ವಿ. ಅದಕ್ಕೋಸ್ಕರ ಎಗೇನ್ ನಮ್ದು ರಿಜೆಕ್ಟ್ ಮಾಡಿ ಮತ್ತೆ ವಾಪಸ್ ಕಳಿಸಿದ್ರು. ಆವಾಗ ಬರುವಾಗ ಮತ್ತೆ ಈ ಸೆಕೆಂಡ್ ಲೈನಲ್ಲೇ ಬರುವಾಗಿಲ್ಲ. ಆಮೇಲೆ ನಾವು ಬೇರೆ ಒಂದು ಲೈನಲ್ಲಿ ಬರಬೇಕು. ಆ ನಂತರ ನಾವು ಆ ರೀತಿನೇ ಬೇರೆ ಒಂದು ಲೈನಲ್ಲಿ ಬಂದು ಮತ್ತೆ ಎಗೇನ್ ಕ್ಯೂನಲ್ಲಿ ನಿಂತ್ಕೊಂಡು ಹಾಫ್ ಆನ್ ಅವರಲ್ಲಿ ಆಗೋ ಒಂದು ಕೆಲಸನ ನಾವು 1 ಅವರ್ ಮಾಡ್ಕೊಂಡ್ವಿ. ಇಲ್ಲಿ ಹಾಗೇನೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಎಲ್ರಿಗೂ ಒಂದೇ ಥರ ಆಗಿರುತ್ತೆ. ಅಥವಾ ಅವ್ರು ನಮ್ಮವರು, ಅವ್ರನ್ನ ಬೇಗ ಬಿಡೋಣ ಆ ಥರ ಎಲ್ಲ ರೂಲ್ಸೇ ಇಲ್ಲ. ಪ್ರತಿಯೊಂದಕ್ಕೂ ವೆಯ್ಟ್ ಮಾಡಲೇಬೇಕು. ಹಾಗೆಯೇ ಆ ಒಂದು ರೂಲ್ಸ್ಗಳೇನಿರುತ್ತೆ ಅದನ್ನ ಫಾಲೋ ಮಾಡಲೇಬೇಕಾಗತ್ತೆ. ಈಗ ನೋಡಿ ವೆಯ್ಟ್ ಮಾಡ್ತಾ ಇದ್ದೀವಿ ನಾವು. ವಾಪಸ್ ಈಗ ಇನ್ನೊಂದು ಲೈನಲ್ಲಿ ಬಂದು ನಾವು ನಿಂತ್ಕೊಂಡಿದ್ದೀವಿ. ಈಗ ಕಂದು ಇಲ್ಲವಲ್ಲ, ಈಗ ಡಿಂಪುಗೆ ಬೇಜಾರು, ಆ ಕಡೆ ಈ ಕಡೆ ಎಲ್ಲ ನೋಡ್ತಾ ಇದ್ದಾನೆ. ನೀವೀಗ ನೋಡ್ಬೋದು, ನಾವೀಗ ಫಸ್ಟ್ ಲೈನಲ್ಲಿ ಬಂದು ನಿಂತ್ಕೊಂಡಿದ್ದೀವಿ. ಸೆಕೆಂಡ್ ಲೈನಲ್ಲಿ ಇದ್ವಿ, ಈಗ ಫಸ್ಟ್ ಲೈನಲ್ಲಿ ಬಂದು ನಿಂತ್ಕೊಂಡಿದ್ದೀವಿ. ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಇಂಡಿಯಾದಲ್ಲೂ ಕೂಡ ಈ ರೀತಿಯಾದ ಚೆಕಿಂಗ್ ಎಲ್ಲ ಇರುತ್ತೆ. ಬಟ್ ಇಲ್ಲಿ ಏನು ಅಂತಂದರೆ ಪ್ರತಿ ವರ್ಷವೂ ಮಾಡಿಸ್ಬೇಕು ಈ ರೀತಿ ಚೆಕಿಂಗ್ನ ಮಾಡಿಸಿ ಇದರಿಂದ ಕಾರ್ಡನ್ನು ತಗೊಂಡು ಆ ನಂತರ ನಾವು ಗಾಡಿಗಳನ್ನೆಲ್ಲ ಯೂಸ್ ಮಾಡೋ ಅಂಥದ್ದು. ಈಗ ನೋಡಿ ನಮ್ದೀಗ ಚೆಕಿಂಗ್ ಎಲ್ಲ ಆಯಿತು. ಆ ನಂತರ ಈಗ ಬಂದು ಗಾಡಿನ ಪಾರ್ಕ್ ಮಾಡ್ತಾ ಇದ್ದೀವಿ. ಯಾಕಂತ ಅಂದರೆ ಈ ಒಂದು ಟೆಸ್ಟಲ್ಲಿ ಪಾಸ್ ಆದ ನಂತರ ನಮಗೆ ನೆಕ್ಸ್ಟು ಇನ್ನೊಂದು ಅಲ್ಲಿ ಸ್ಟೇಷನಿಗೆ ಹೋಗೋಕ್ಕೆ ಹೇಳ್ತಾರೆ. ಅಲ್ಲಿ ಹೋಗಿ ನಾವು ಈ ರೀತಿಯಾದ ರೆಸಿಪ್ಟನ್ನ ತಗೊಂಡು ಅಲ್ಲಿ ನಮಗೆ ಕಾರ್ಡನ್ನು ಕೊಡ್ತಾರೆ. ಅಲ್ಲಿ ನಾವು ಅಮೌಂಟ್ನ ಪೇ ಮಾಡೋದಿರುತ್ತೆ. ಮೊದಲೆಲ್ಲ 20 ರಿಯಲ್ಸ್ ಇತ್ತು, ಬಟ್ ಈಗ 28 ರಿಯಲ್ಸ್ನ ಮಾಡಿದ್ದಾರೆ. ಈಗ ಹೆಚ್ಚಿಗೆ ಆಗಿದೆ. ಈ ಒಂದು ಕಾರ್ಡನ್ನು ಮಲ್ಕಿಯಾ ಅಂತ ಹೇಳಿ ಕರೀತಾರೆ. ನಾವೀಗ ವಾಪಸ್ ಹೊರಟ್ವಿ ನಾವು ಮನೆಗೆ. ಈಗ ಕಂದು ಬರೋ ಟೈಮ್ ಆಗುತ್ತೆ. ಯಾಕಂತಂದರೆ ನಮಗಿಲ್ಲಿ ನಮ್ಮಿಂದ ಒಂದು ಮಿಸ್ಟೇಕ್ ಆಗಿ ನಾವು 1 ಅವರ್ ಜಾಸ್ತಿ ವೆಯ್ಟ್ ಮಾಡೋಂಗಾಯಿತು. ಟೈಮ್ ಕೂಡ 1 o'clock ಆಗಿತ್ತು. ಮತ್ತು ಕಂದಂಗೆ ಟೈಮ್ ಆಗಿಬಿಡತ್ತೆ ಅಂಥೇಳಿ ನಾವು ಬೇಗ ಹೊರಟ್ವಿ. ಯಾಕಂತಂದರೆ ಈಗ ಟ್ರಾಫಿಕ್ಕು ಕೂಡ ತುಂಬ ಜಾಸ್ತಿ ಇರುತ್ತಲ್ಲ, ಅದಕ್ಕೋಸ್ಕರ ನಾವೀಗ ಮನೆಗೆ ಹೊರಟ್ವಿ ವಾಪಸ್ಸು. ಇವತ್ತು ನಾವು ಮಾಡಿದಂಥ ಸಣ್ಣ ತಪ್ಪಿಂದ ನಾವು ನಿಯರ್ಲಿ ಒಂದು 2 hours ಜಾಸ್ತಿನೇ ವೆಯ್ಟ್ ಮಾಡಿದ್ವಿ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ಲೇಟ್ ಆಗಿದ್ದರಿಂದ ಟೆಸ್ಟಲ್ಲಿ ನಂತರ ಅಲ್ಲಿ ಸ್ಟೇಷನಿಗೆ ಹೋದಾಗ ಅಲ್ಲೂ ಕೂಡ ತುಂಬ ಲೇಟ್ ಆಯಿತು ನಮಗೆ ನಂಬರ್ ಸಿಗೋ ಅಂಥದ್ದು. ಈಗ ಸಿಕ್ಕು ಅದನ್ನೆಲ್ಲ ಪೇ ಮಾಡಿ ಅಮೌಂಟ್ನೆಲ್ಲ ಆ ನಂತರ ಕಾರ್ಡನ್ನು ತಗೊಂಡು ನಾವು ಮನೆಗೆ ಹೋಗ್ತಾ ಇದ್ವಿ. ಇಲ್ಲಿ ಯಾರಾದರೂ ಒಮಾನಲ್ಲಿ ನೀವು ಗಾಡಿಗಳನ್ನು ತಗೊಬೇಕು ಅಂತ ಇದ್ದರೆ ಎಲ್ಲ ರೂಲ್ಸ್ಗಳನ್ನು ಫಾಲೋ ಮಾಡಬೇಕಾಗತ್ತೆ. ಹಾಗೆ ಡ್ರೈವಿಂಗ್ ಟೆಸ್ಟಲ್ಲೂ ಕೂಡ ಡ್ರೈವಿಂಗ್ ಟೆಸ್ಟ್ಗಳನ್ನು ಪಾಸಾಗಿ ಆ ನಂತರ ಅಮೌಂಟ್ನ ಕಟ್ಟಿ ಡ್ರೈವಿಂಗ್ ಲೈಸೆನ್ಸ್ನ ತೊಗೊಳ್ಬೇಕು. ಹಾಗೆಯೇ ಕಾರನ್ನು ತೊಗೊಂಡ್ವಿ ಅಂತ ಅಂದಮೇಲೆ ಈ ಕಾರಿಗೆ ಇನ್ಶೂರೆನ್ಸು, ಹಾಗೆಯೇ ಈ ರೀತಿ ಮಲ್ಕಿಯ ಕಾರ್ಡ್ಗಳಿಗೆಲ್ಲ ಅಮೌಂಟು, ಹಾಗೆ ಕಾರನ್ನು ಮೇಂಟೈನ್ ಮಾಡೋದು, ಇದೆಲ್ಲ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಇದಿಷ್ಟು ಆಗಿತ್ತು ಒಂದು ಮಲ್ಕಿಯ ಕಾರ್ಡ್ ಬಗ್ಗೆ. ಹಾಗೆ ಕಾರ್ಗಳನ್ನು ಹೊಂದಿದಾಗ, ವೆಹಿಕಲ್ಗಳನ್ನು ಹೊಂದಿದಾಗ ಯಾವ ರೀತಿಯಾದ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಫಾಲೋ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡೋದಾಗಿತ್ತು. ಐ ಹೋಪ್ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿತ್ತು ಅಂತ ಹೇಳಿ ಅಂದ್ಕೊತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.